ನಮಸ್ಕಾರ. ಜೀವನದ ಈ ಪಯಣ ಇದೆಯಲ್ಲ, ನಾವು ತುಂಬಾನೇ ಪ್ರೀತಿಯಿಂದ ಕಟ್ಕೊಂಡ ಸಂಬಂಧಗಳಲ್ಲಿ ಕೆಲವೊಮ್ಮೆ ಯಾಕೋ ಒಂಥರ ದೂರ ಆಗ್ತಿದೀವಿ ಅನ್ನೋ ಭಾವನೆ ಬರುತ್ತಲ್ವಾ? ಪ್ರೀತಿ ಇರುತ್ತೆ, ಆದ್ರೆ ಅದನ್ನ ಮೀರಿ ಏನೋ ಒಂದು ಹೇಳೋಕ್ಕಾಗದ ಅಂತರ. ಇದ್ಯಾಕೆ ಹೀಗೆ? ಈ ಭಾವನೆ ಯಾರಿಗಾದ್ರೂ ಅನುಭವಕ್ಕೆ ಬಂದಿದ್ರೆ ಬನ್ನಿ ಇದ್ರ ಬಗ್ಗೆ ಒಟ್ಟಿಗೆ ಮಾತಾಡೋಣ, ಇದರ ಅರ್ಥವನ್ನ ಹುಡ್ಕೋಣ. ಆ ದಿನಗಳು ನೆನಪಿದೆಯಾ? ಸಂಬಂಧ ಶುರುವಾದ ಹೊಸತರಲ್ಲಿ ಸುಮ್ಮನೆ ನಗ್ತಾ ಇದ್ದ ಆ ಕ್ಷಣಗಳು, ಚಿಕ್ಕ ಪುಟ್ಟ ವಿಷಯಗಳಲ್ಲೂ ಎಷ್ಟೊಂದು ಖುಷಿ, ಎಷ್ಟೊಂದು ಸಂಭ್ರಮ. ಆ ದಿನಗಳೇ ಒಂಥರ ಚಂದ ಅಲ್ವಾ? ಆಹಾ, ಆ ಒಂದು ಫೀಲಿಂಗ್ ನೆನ್ಪಿಸ್ಕೊಳ್ಳಿ. ಯಾರಾದ್ರೂ ಒಬ್ರ ಜೊತೆ ಇದ್ರೆ ಸಾಕು, ಹಬ್ಬ ಮನೇಲಿದೀವಿ ಅನ್ನೋ ಒಂದು ಬೆಚ್ಚಗಿನ ಸೇಫ್ ಆದ ಭಾವನೆ. ನೋಡಿ, ಯಾವುದೇ ಸಂಬಂಧಕ್ಕೂ ಇದೇ ಅಲ್ವಾ ಗಟ್ಟಿಯಾದ ಅಡಿಪಾಯ. ಸರಿ, ಹಾಗಾದ್ರೆ ನಮ್ಮ ಈ ಪಯಣದ ಮೊದಲನೇ ಭಾಗಕ್ಕೆ ಹೋಗೋಣ. ನಮ್ಮ ಬಾಂಧವ್ಯದ ಆರಂಭ, ಅದೇ ಒಂದು ಸುಂದರವಾದ ಕಥೆ, ಆ ಮೊದಲಿನ ಕನೆಕ್ಷನ್, ಆ ಹೊಳಪನ್ನ ಸ್ವಲ್ಪ ಮೆಲ್ಕು ಹಾಕೋಣ ಬನ್ನಿ. ಆದ್ರೆ ದಿನಗಳು ಉರುಳಿದಂತೆ ಏನಾಗತ್ತೆ ಅಂದ್ರೆ, ಆ ಬೆಚ್ಚನೆಯ ಭಾವನೆ ಎಲ್ಲೋ ಮಾಯವಾದ ಹಾಗೆ ಅನ್ಸತ್ತೆ. ಪ್ರೀತಿ ಇರುತ್ತೆ, ಇಲ್ಲಾಂತಲ್ಲ, ಆದ್ರೆ ಈ ಲೈಫಿನ ಜಂಜಾಟ ಇದೆಯಲ್ಲ, ಅದು ನಮ್ಮನ್ನು ನಿಧಾನವಾಗಿ ದೂರ ದೂರ ತಳ್ಳೋಕ್ ಶುರು ಮಾಡತ್ತೆ. ಹಾಗಾದ್ರೆ ನಾವ್ಯಾಕೆ ಕೆಲವೊಮ್ಮೆ ಇಷ್ಟು ದೂರ ಆಗ್ಬಿಟ್ವಿ ಅಂತ ಅನ್ಸುತ್ತೆ ಅಲ್ವಾ? ಬಹುಶಃ ಈ ಪ್ರಶ್ನೆ ಎಲ್ಲರ ಮನಸ್ಸಲ್ಲೂ ಬಂದೇ ಬರುತ್ತೆ. ಎಲ್ಲ ಸರಿ ಇದ್ದ ಹಾಗೇನೇ ಇರುತ್ತೆ, ಆದ್ರೆ ಆ ಮೊದಲಿನ ಕನೆಕ್ಷನ್ ಎಲ್ಲೋ ಮಿಸ್ ಆದಾಗೆ ಯಾಕನ್ಸುತ್ತೆ? ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾದದ್ದೇನೆಂದ್ರೆ, ಇದರಲ್ಲಿ ಯಾರ ತಪ್ಪೂ ಇಲ್ಲ. ನೋಡಿ, ನಮ್ಮನ್ನ ದೂರ ಮಾಡೋದು ಪ್ರೀತಿಯ ಕೊರತೆ ಅಲ್ಲ, ಬದಲಾಗಿ ಈ ಮಾಡರ್ನ್ ಲೈಫಿನ ಒತ್ತಡಗಳು. ಉದಾಹರಣೆಗೆ, ಕೆಲಸದಲ್ಲಿರೋ ಡಿಮ್ಯಾಂಡ್ಸ್, ಕುಟುಂಬದ ಜವಾಬ್ದಾರಿಗಳು, ಇನ್ನೂ ಈ ಡಿಜಿಟಲ್ ಪ್ರಪಂಚದ ಗದ್ದಲ. ಇದರ ಮಧ್ಯೆ ನಮ್ಮ ಅತ್ಯಂತ ಅಮೂಲ್ಯವಾದ ಸಂಬಂಧಕ್ಕೆ ಟೈಮ್ ಕೊಡೋದನ್ನೇ ಮರ್ತುಬಿಡ್ತೀವಿ. ಒಂದು ನಿಮಿಷ ಯೋಚನೆ ಮಾಡಿ ನೋಡಿ, ನಮ್ಮ ಮಾತುಕಥೆಗಳು ಹೇಗೆ ಬದಲಾಗಿವೆ ಅಂತ. ಮೊದಲೆಲ್ಲ ದಿನದ ಕಥೆಗಳನ್ನ, ಕನ್ಸುಗಳನ್ನ ಶೇರ್ ಮಾಡ್ಕೊಳ್ತಿದ್ವಿ. ಆದ್ರೆ ಈಗ ಬರೀ ವೈಫೈ ಪಾಸ್ವರ್ಡ್ ಏನು, ತರಕಾರಿ ತಂದ್ರ ಅನ್ನೋ ಮಟ್ಟಿಗೆ ಬಂದಿದೆ. ಈ ಬದಲಾವಣೆ ಆಗಿದ್ದು ನಮ್ಗೆ ಗೊತ್ತೇ ಆಗಿಲ್ಲ, ಅಷ್ಟು ನಿಧಾನವಾಗಿ ನಡೆದು ಹೋಗಿದೆ. ಸರಿ, ಹಾಗಾದ್ರೆ ಇವಾಗ ನಾವೊಂದು ಮುಖ್ಯವಾದ ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕು. ಈ ಅಂತರವನ್ನ ಒಂದು ಪ್ರಾಬ್ಲಮ್ ಅಂತ ನೋಡೋದು ಬೇಡ, ಬದಲಿಗೆ ಇದನ್ನ ಒಂದು ಅವಕಾಶವಾಗಿ ನೋಡೋಣ. ನಮ್ಮಿಬ್ಬರ ಬೆಳವಣಿಗೆಗೆ ಇದೊಂದು ಅವಕಾಶ. ಇದು ನಮ್ಮ ಕಥೆಯಲ್ಲಿ ಒಂದು ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್. ಯಾವುದೇ ಸಂಬಂಧದಲ್ಲಿ ಚಾಲೆಂಜಸ್ ಬಂತು ಅಂದ್ರೆ ಅದು ಫೇಲಿಯರ್ ಅಂತ ಖಂಡಿತ ಅಲ್ಲ. ಅದರ ಅರ್ಥ ನಮ್ಮ ಸಂಬಂಧ ಈಗ ಬೆಳೀತಿದೆ, ಅದು ಮುಂದಿನ ಹಂತಕ್ಕೆ ಹೋಗ್ತಿದೆ ಅಂತ. ಆ ಹೊಸ ಹಂತಕ್ಕೆ ಹೊಸ ರೀತಿಯ ತಿಳುವಳಿಕೆ, ಹೊಸ ಕಮ್ಯುನಿಕೇಷನ್ ಸ್ಕಿಲ್ಸ್ ಬೇಕಾಗುತ್ತೆ ಅಷ್ಟೇ. ವಾಹ್, ಈ ಮಾತು ಎಷ್ಟು ನಿಜ ಅಲ್ವಾ? ಪ್ರತಿಯೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ನಮ್ಮ ಪಾರ್ಟ್ನರ್ನ ಇನ್ನಷ್ಟು ಡೀಪಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಿಕ್ಕ ಒಂದು ಚಾನ್ಸ್. ಇದರಿಂದ ನಮ್ಮ ಬಾಂಡಿಂಗ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಹಾಗಾದ್ರೆ ಈ ತಿಳುವಳಿಕೆಯನ್ನ ಬೆಳೆಸ್ಕೊಳ್ಳೋದು ಹೇಗೆ? ಅದಕ್ಕೆ ಬೇಕಾಗಿರೋದು ಒಂದು ಸೇಫ್ ಆದ ಜಾಗ. ಅಲ್ಲಿ ಯಾರೂ ನಮ್ಮನ್ನ ಜಡ್ಜ್ ಮಾಡಲ್ಲ, ನಮ್ಮ ಮನ್ಸಲ್ಲಿರೋದನ್ನ ಮುಕ್ತವಾಗಿ, ಧೈರ್ಯವಾಗಿ ಮಾತಾಡ್ಬೋದು. ಕಪಲ್ಸ್ ಕನ್ಸಲ್ಟಿಂಗ್ನ ಮೂಲ ತತ್ವಾನೇ ಇದು. ನೋಡಿ, ನಾವೊಂದು ಸುರಕ್ಷಿತವಾದ ಜಾಗವನ್ನ ಹೇಗೆ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ, ಮೊದಲನೇದಾಗಿ ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ತೀರ್ಪು ಕೊಡಲ್ಲ. ಬದಲಾಗಿ ಒಬ್ಬ ನ್ಯೂಟ್ರಲ್ ಗೈಡ್ ಇರ್ತಾರೆ. ಅವರು ಇಬ್ಬರ ಮಾತನ್ನು ಆಳವಾಗಿ ಕೇಳ್ತಾರೆ, ಜಡ್ಜ್ ಮಾಡದೆ ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳಕ್ಕೆ ಸಹಾಯ ಮಾಡ್ತಾರೆ ಅಷ್ಟೇ. ಈ ಇಡೀ ಪ್ರೋಸೆಸ್ ಇದೆಯಲ್ಲ, ಇದು ಬರೀ ಸಮಸ್ಯೆ ಬಗೆಹರಿಸೋಕ್ ಮಾತ್ರ ಅಲ್ಲ, ಇದು ಒಂದು ಸದೃಢ ನಾವು ಅನ್ನೋದನ್ನ ಮತ್ತೆ ಕಟ್ಟೋಕ್ ಶುರುವಾಗೋ ಒಂದು ಅದ್ಭುತ ಪಯಣ. ಹಾಗಾದ್ರೆ ನಮ್ಮ ಮುಂದಿನ ದಾರಿ ಹೇಗಿರುತ್ತೆ? ಮೊದಲನೇದಾಗಿ ಮಾತುಕತೆ ಸುಧಾರಿಸುತ್ತೆ. ಆಮೇಲೆ ನಂಬಿಕೆ ಮತ್ತು ಅನ್ಯೋನ್ಯತೆ ಮತ್ತೆ ಗಟ್ಟಿಯಾಗುತ್ತೆ. ಜೊತೆಯಾಗಿ ಕೆಲವು ಗೋಲ್ ಸೆಟ್ ಮಾಡ್ತೀವಿ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇಬ್ಬರ ಖುಷಿಗಾಗಿ, ಸಂತೋಷಕ್ಕಾಗಿ ಸ್ವಲ್ಪ ಜಾಗ ಮಾಡ್ಕೊಡ್ತೀವಿ. ಇದು ನಮ್ಮ ಸಂಬಂಧಕ್ಕೆ ಒಂದು ಹೊಸ ಜೀವ ಕೊಡುತ್ತೆ. ನೋಡಿ, ಕೊನೆಗೆ ನಮ್ಮೆಲ್ಲರ ಗೋಲ್ ಒಂದೇ: ಪ್ರೀತಿಯಿಂದ, ಸುರಕ್ಷತೆಯಿಂದ ಮತ್ತು ತೃಪ್ತಿಯಿಂದ ಕೂಡಿರುವ ಒಂದು ಪಾರ್ಟ್ನರ್ಶಿಪ್. ಇದನ್ನ ಸಾಧಿಸೋದು 100ಕ್ಕೆ 100% ಸಾಧ್ಯ. ಹಾಗಾದ್ರೆ ಬನ್ನಿ, ನಮ್ಮ ಜೀವನದಲ್ಲಿ, ನಮ್ಮ ಸಂಬಂಧದಲ್ಲಿ ಒಂದು ಹೊಸ ಅಧ್ಯಾಯವನ್ನ ಶುರು ಮಾಡೋಣ. ಇದು ನಮ್ಮ ಸಂಬಂಧಕ್ಕೆ ನಾವು ಕೊಡುವ ಒಂದು ಗೌರವ. ಈಗ ನಾವೇ ಕೇಳ್ಕೊಳ್ಬೇಕಾದೊಂದು ಪ್ರಶ್ನೆ: ನಮ್ಮ ಆ ನಾವು ಅನ್ನೋದನ್ನ ಮತ್ತೆ ಹುಡುಕೋಕೆ ನಾವು ರೆಡಿ ಇದ್ದೀವಾ? ಆ ಹಳೆ ನಗು, ಆ ಮನೆ ಎಂಬ ಭಾವನೆ, ಅದನ್ನ ಮತ್ತೆ ಮರಳಿ ತರಲು ಸಿದ್ಧವಾಗಿದ್ದೀವಾ? ಒಂದ್ಮಾತ್ ನೆನ್ಪಿಟ್ಕೊಳ್ಳಿ, ಪ್ರತಿಯೊಂದು ಸಂಬಂಧಕ್ಕೂ ಈ ಅವಕಾಶ ಸಿಗಬೇಕು. ಅದು ಅದಕ್ಕೆ ಅರ್ಹ. ಯಾಕಂದ್ರೆ ಪ್ರತಿಯೊಂದು ಸಂಬಂಧವು ಬೆಳೆಯಲು, ಗಟ್ಟಿಯಾಗಲು ಮತ್ತು ಖುಷಿಯಾಗಿರಲು ಒಂದು ಚಾನ್ಸ್ಗೆ ಅರ್ಹವಾಗಿರ್ತದೆ.
ಆ ದಿಕ್ಕಿನಲ್ಲಿ ಒಂದು ಮೊದಲ ಹೆಜ್ಜೆ ಇಡಬೇಕು ಅಂತ ಅನ್ಸಿದ್ರೆ ಹೆಚ್ಚಿನ ಮಾಹಿತಿಗಾಗಿ ನೀವು ಇಲ್ಲಿ ಸಂಪರ್ಕಿಸಬಹುದು. ನಿಮ್ಮ ಸಂಬಂಧದ ಈ ಹೊಸ ಅಧ್ಯಾಯಕ್ಕೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್.